ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ನಾವಿವತ್ತು ದೃಶ್ಯಂ 3 ಸಿನಿಮಾದ ಬಗ್ಗೆ ಮಾತನಾಡೋಣ. ಮೋಹನ್ ಲಾಲ್ ಅವರು, ಮೀನಾ ಅವರು, ಅನ್ಸಿಬಾ ಹಸನ್ ಅವರು ಅಭಿನಯದ ಜಿತು ಜೋಸೆಫ್ ರವರೇ ಬರೆದು ನಿರ್ದೇಶಿಸಿರುವಂತಹ ದೃಶ್ಯಂ 3 ಸಿನಿಮಾ ಈಗ ಅಮೆಜಾನ್ ಪ್ರೈಮ್ನಲ್ಲಿ ಕನ್ನಡ ಆಡಿಯೋ ಮೂಲಕ ನೋಡಲು ಲಭ್ಯವಿದೆ. ಆಸ್ ಯೂಶುವಲ್ ದೃಶ್ಯಂ 1 ಮತ್ತು ದೃಶ್ಯಂ 2 ನೋಡಿದವ್ರಿಗೆ ಈ ಒಂದು ಕಥೆ ಏನು ಹೊಸದಲ್ಲ. ತನ್ನ ಕುಟುಂಬವನ್ನು ಕಾಪಾಡಿಕೊಳ್ಳಲು ಜಾರ್ಜ್ ಕುಟಿ ಯಾವ ಹಂತಕ್ಕೆ ಬೇಕಾದರೂ ಹೋಗ್ತಾನೆ. ಹಾಗೂ ಅಲ್ಲಲ್ಲಿ ಎದ್ದು ಕಾಣುವಂತಹ ಲೀಗಲ್ ಲೂಪ್ ಹೋಲ್ಸ್ಗಳ ಬಗ್ಗೆನೇ ಈ ಸಿನಿಮಾ ಇದೆ. ಸುಮಾರು 2 ಗಂಟೆ 40 ನಿಮಿಷ ಇರುವಂತಹ ಈ ಸಿನಿಮಾದಲ್ಲಿ ಮೊದಲ 1 ಗಂಟೆ 45 ನಿಮಿಷ ನನಗಂತೂ ಸಖತ್ ಬೋರ್ ಆಯಿತು, ತುಂಬ ಬೋರ್ ಆಯಿತು. ಆದರೆ ಕೊನೆ ಒಂದು 45ರಿಂದ 50 ನಿಮಿಷ ಮ್ಯಾರಥನ್ ಓಟೋ ಥರ ಒಂದರ ನಂತರ ಒಂದು ಥ್ರಿಲ್ಲರ್ ಸರ್ವೈವಲ್ ಮಿಸ್ಟ್ರಿ ಥರ ಅನಿಸೋದಕ್ಕೆ ಶುರುವಾಯಿತು. ನನಗೆ ಈ ಸಿನಿಮಾದಲ್ಲಿ ಮೋಹನ್ ಲಾಲ್ ಅವರ ಆ್ಯಸ್ ಯೂಶುವಲ್ ಅಭಿನಯದ ಬಗ್ಗೆ ಮಾತನಾಡೋ ಹಾಗೆ ಇಲ್ಲ. ಜಾರ್ಜ್ ಕುಟಿ ಈಸ್ ರಿಯಲಿ ಗುಡ್. ಪ್ರತಿ ಒಂದು ದೃಶ್ಯಂ 1 ಮತ್ತು ದೃಶ್ಯಂ 2ರಲ್ಲಿ ನೀವು ನೋಡೋದಾದರೆ ಮುಂಬರುವ ಒಂದು ಏನು ಬರಬಹುದು ಮುಂದೆ ನನಗೆ ಆಘಾತ ಅಂತ ದೃಶ್ಯಂ 2ರಲ್ಲಿ ಹಿ ವಾಸ್ ಪ್ರಿಪೇರ್ಡ್ ಆ್ಯಂಡ್ ಹಿ ವಾಸ್ ಪ್ಲ್ಯಾನಿಂಗ್. ಕಳೆದ 2-3 ವರ್ಷಗಳಿಂದ 3-4 ವರ್ಷಗಳಿಂದ ಆತ ಸಂಚು ಮಾಡ್ತಾ ಇರ್ತಾನೆ, ಪ್ಲ್ಯಾನ್ ಮಾಡ್ತಾ ಇರ್ತಾನೆ, ಹೀಗಾದರೆ ಹೀಗೆ ಅಂತ ಆತ ಪ್ಲ್ಯಾನ್ ಮಾಡ್ತಾ ಇರ್ತಾನೆ. ಆದರೆ ಈ ದೃಶ್ಯಂ 3ರಲ್ಲಿ ಕೊಂಚ ಅದು ಟ್ವಿಸ್ಟ್ ಆದಂಗಿದೆ. ಅಂದರೆ ಏನೋ ಆಗತ್ತೆ, ನನಗೆ ನನ್ನ ಕುಟುಂಬವನ್ನು ಯಾರೋ ಫಾಲೋ ಮಾಡ್ತಾ ಇದ್ದಾರೆ ಅಂತ ಆತನಿಗೆ ಅನಿಸುತ್ತಾಗಲಿ, ಎಕ್ಸಾಕ್ಟಾಗಿ ಯಾರೇನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅನ್ನೋದು ಅರಿವಿಗೆ ಬರೋದಿಲ್ಲ. ಯಾಕಂದರೆ ದೃಶ್ಯಂ 2ರಲ್ಲಿ ಜಾರ್ಜ್ ಕುಟಿ ಮಾಡಿದಂತಹದ್ದನ್ನು ಈ ಸರ್ತಿ ಕೆಲವೊಂದು ಶಕ್ತಿಗಳು 2-3 ಕಡೆಯಿಂದ ಒಟ್ಟಿಗೆ ಇವರನ್ನು ಅಬ್ಸರ್ವ್ ಮಾಡೋದು, ಇವರ ಚಲನವಲನಗಳ ಮೇಲೆ ಗಮನ ಇರಿಸೋದು, ಕಂಪ್ಲೀಟ್ 3-4 ವರ್ಷದಿಂದ ಪ್ಲ್ಯಾನಿಂಗ್ ಮಾಡಿ ಇವ್ರನ್ನ ಅಟ್ಯಾಕ್ ಮಾಡೋ ಥರ ಮಾಡಿರುವಂಥದ್ದು ಎಲ್ಲವೂ ಕೂಡ ಬಿಚ್ಕೊಳ್ಳುತ್ತೆ. ಆದರೆ ಮೊದಲ ಮತ್ತು 2ನೇದರಲ್ಲಿ ಲಕ್ ಇವರಿಗೆ ಸಹಾಯ ಮಾಡ್ತು ಅಂತ ಅಂದುಕೊಳ್ಳುವವರು ಈ 3ನೇದರಲ್ಲೂ ಕೂಡ ಇವರಿಗೆ ಲಕ್ ಸಹಾಯ ಮಾಡ್ತಾ ಅಥವಾ ನಿಜವಾಗ್ಲೂ ಜಾರ್ಜ್ ಕುಟಿ ಲೀಗಲ್ ಲೂಪ್ ಹೋಲ್ಸ್ಗಳನ್ನು ತಾನು ಸಿನಿಮಾ ನೋಡಿದರ ಅನುಭವದ ಮೇರೆಗೇನೆ ಅದನ್ನು ಹಿಡಿದುಕೊಂಡು ತನ್ನ ಕುಟುಂಬವನ್ನು ಕಾಪಾಡಿಕೊಳ್ಳುವಲ್ಲಿ ಯಶಸ್ವಿಯಾಗ್ತಾನ ಅನ್ನುವಂಥದ್ದು ಈ ಸಿನಿಮಾದ ಒಟ್ಟು ಕ್ರಕ್ಸ್. ತುಂಬ ಸುಂದರವಾದ ಅಭಿನಯ. ಮೊದಲ 1-1.5 ಗಂಟೆ ನೀವು ಸ್ವಲ್ಪ ಸಹನೆಯಿಂದ ಈ ಸಿನಿಮಾ ನೋಡ್ಕೊಂಡ್ಬಿಟ್ರೆ ಕೊನೆಯ ಒಂದು 50 ಮಿನಿಟ್ಸ್ ನಿಮಗೆ ರಸದೌತಣವನ್ನೇ ನಿರ್ದೇಶಕ ಜಿತು ಜೋಸೆಫ್ ಅವರು ನೀಡ್ತಾರೆ ಅಂತಲೇ ಹೇಳಬಹುದು. ಎಲ್ಲರೂ ನೋಡಿ, ತುಂಬಾ ಚೆನ್ನಾಗಿದೆ. ದೃಶ್ಯಂ 3 ಕನ್ನಡದಲ್ಲೂ ಅವೈಲೇಬಲ್ ಇರೋದ್ರಿಂದ ನೋಡಬಹುದು, ನೋಡ್ಸ್ಕೊಂಡು ಹೋಗುತ್ತೆ. ಮತ್ತೊಂದು ಸರಣಿ ಸಿನಿಮಾ, ಪುಸ್ತಕ, ವೆಬ್ ಸೀರೀಸ್ ಅಥವಾ ಗೀತೆಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಯೋಚನೆ ನಿಮ್ಮದಾಗಿರಲಿ, ವಿಶ್ಲೇಷಣೆ ನಮ್ಮದಾಗಿರಲಿ, ಬಾಳು ಹಾಡಾಗಲಿ, ಭಾವ ಜೊತೆಗಿರಲಿ. ನಿಮ್ಮ ಸಮಯಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ.